ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ನಾನು ಹೇಳೋ ಹಾಗೆ ಬೇಡ, ನಿಮಗೆ ತಮ್ಲೈನ್ ನೋಡಿನೇ ಗೊತ್ತಾಗುತ್ತೆ. ಆದರೂ ಹೇಳ್ತಾ ಇದ್ದೀನಿ, ಇವತ್ತು ಗೌರಿ ಗಣೇಶ ಹಬ್ಬ ನಮ್ಮ ಮನೇಲಿ. ನಾನು ಗೌರಿ ಹಬ್ಬದ ದಿನ ಏನು ಪೂಜೆ ಮಾಡಿಲ್ಲ, ನಮ್ಮ ಕಡೆ ಏನು ಆ ಥರ ಆಗಿ ಬಂದಿಲ್ಲ. ಗೌರಿ ದಿನ ಏನು ಮಾಡಬೇಕಂತ ಶುಕ್ರವಾರ ಮಾಡಬೇಕಾಗಿತ್ತು, ಬಟ್ ಮಾಡಿಲ್ಲ. ಒಂದೇ ಸಲ ಶನಿವಾರನೇ ನಾನು ಪೂಜೆ ಎಲ್ಲ ಮಾಡಿದ್ದೀನಿ. ಈ ವರ್ಷ ಗಣೇಶ ಕೂರಿಸಿಲ್ಲ. ನೆಕ್ಸ್ಟ್ ವರ್ಷ ನೋಡೋಣ ಹೇಗಿರುತ್ತೆ ಏನು ಸಿಚುವೇಶನ್ ಅಂತ. ಬಟ್ ಕೂರಿಸೋ ಹೋಗಿರಲಿಲ್ಲ ನಾವು, ಅದಕ್ಕೆ ಗಣೇಶನ ಈ ವರ್ಷ ಕೂರಿಸಿಲ್ಲ. ಪೂಜೆ ಎಲ್ಲ ಚೆನ್ನಾಗೇ ಮಾಡಿದ್ವಿ. ಎಲ್ಲ ಹೂವೆಲ್ಲ ಚೆನ್ನಾಗಿ ಹಾಕಿ, ಹೂವೆಲ್ಲ ಸ್ವಲ್ಪ ಪರವಾಗಿಲ್ಲ, ರೀಸನಬಲ್ ಆಗಿ ಇದೆ ಅಮೌಂಟು, ಪ್ರೈಸ್ ಎಲ್ಲ. ಬಟ್ ವರಮಹಾಲಕ್ಷ್ಮಿ ಮೇಲೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಬಟ್ ಗೌರಿ ಗಣೇಶದಲ್ಲಿ ಪರವಾಗಿಲ್ಲ, ಹೂವು ಅದಕ್ಕೆ ಜಾಸ್ತಿ ಹಾಕಿ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಆದರೆ ಹಿಂದಿನ ದಿನ ನಾವು ಬನಶಂಕರಿಗೆ ಹೋಗಿ ಏನೇನು ಬೇಕು ಅಂದರೆ ಅರ್ಶಿನ ಕುಂಕುಮಕ್ಕೆ ಅವ್ರಿಗೆ ಇದೆಲ್ಲ ಬೇಕಲ್ಲ, ಬಳೆ ಬೇಕಲ್ಲ, ಹೆಣ್ಮಕ್ಳು ಕೊಡೋಕ್ಕೆ. ನಾಗಲಕ್ಷ್ಮಿಗೆ ಆಗ್ಬೋದು, ಸಹನನಿಗೆ, ನಮ್ಮ ಮನೆಗೆ ಇನ್ನೊಂದು ಪುಟ್ಟ ಹೆಣ್ಮಗಳು ಪಿಯಾನನಿಗೆ ಎಲ್ಲರಿಗೂ ಬಳೆ ತೊಗೊಳಕ್ಕೆ ಬಂದ್ವಿ. ಹಾಗೆ ಹೂವು, ಹಣ್ಣು ಏನೇನು ಬೇಕು ಎಲ್ಲನೂ ತೊಗೊಳ್ಬೇಕಲ್ವ ಹಬ್ಬಕ್ಕೆ. ಅದಕ್ಕೆ ಈ ಸಲ ಹಿಂದಿನ ದಿನ ತೊಗೊಂಡ್ವಿ ಹೋಗಿ, ನಾಳೆ ಹಬ್ಬ ಅಂತ. ನಾನು ಅತ್ತೆ ಇಬ್ಬರು ಹೋಗಿದ್ವಿ. ಮಾವ ಬಂದಿಲ್ಲ, ಮಾವ ಬೇರೆ ಏನೇನೋ ಐಟಮ್ಸ್ ತೊಗೊಬಂದರು. ನಾನು ಅತ್ತೆ ಹೋಗಿ ಶಾಪಿಂಗ್ ಮಾಡಿದ್ವಿ ಜಾಸ್ತಿ. ನಾನು, ನನ್ನ ಅತ್ತೆ, ನಮ್ಮ ಮಾವ, ನಮ್ಮ 3 ಜನನೇ ಶಾಪಿಂಗ್ ಎಲ್ಲ ಮಾಡೋದು. ನಮ್ಮ ಹಸ್ಬೆಂಡ್ ಬರೋದೇ ಇಲ್ಲ. ಆಸಾಮಿನೇ ಅಲ್ಲ ಅವರು, ಆ ಥರ ಶಾಪಿಂಗ್ ಎಲ್ಲ ಮಾಡೋವಂಥ ಆಸಾಮಿ ಅಲ್ವೇ ಅಲ್ಲ. ಏ ಅಜ್ಜಿ ಮೊಮ್ಮಗ ಕಮಿಂಗ. ಒಂದು ಲವ್ ಬರ್ಡ್ಸ್ ಅರ್ಧಾಯ್ತು, ಇನ್ನೊಂದು ಐತೆ. ಅದಕ್ಕೆ ನೋಡು, ನಮ್ಮ ಮೀಟನ್ನ ಔಷಧಿನೇ ಹಾಕಿಟ್ಬಿಟ್ಟಿದ್ದೀನಿ. ಕರ್ಕೊಂಡು ಬಾ ಅವಳನ್ನ, ತುಂಬ ಫೀಲಿಂಗ್ ಬ್ಯಾಡ್ ಆಗಿದ್ದಾಳೆ. ಇದು ಹೇಳಲ್ಲ ಬಿಡಿ. ಹಲೋ ಹಲೋ, ಸೂಪರ್ ಆಗಿದೆ ನೋಡಿ. ಹಿಂಗೆ ಬರಬೇಕು, ಬಂದರೆ ಅಜ್ಜಿಗೆ ನೋಡ್ಸು. ಏನಮ್ಮ ಚೆನ್ನಾಗಿದೆ ಅಮ್ಮ. ಯಾವ್ದಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದಾ? ಸೂಪರ್ ಆಗಿದೆ. ಪ್ರತಿದಿನ ಹಾಕೋತಾನಂತೆ. ಲೂಸ್ ಇರ್ಲಿ ಪರವಾಗಿಲ್ಲ, ನೀನು ಬೆಲ್ಟ್ ಹಾಕೋ. ಏ ಬೇಡ ರೀ, ಅವ್ನಿಗೆ ಐಟು. ಫೈನಲಿ ಅಮಿತ್ ಸೆಲೆಕ್ಟ್ ಮಾಡಾಯಿತು. ಯಾವ್ಯಾವ ಶರ್ಟಪ್ಪ? ಆಮೇಲೆ ಈ ಶರ್ಟು, ಆಮೇಲೆ ಬ್ಲ್ಯಾಕ್ ಜೀನ್ಸ್. ಇವಾಗ ಇನ್ನೂ ಇವ್ರು ಸೆಲೆಕ್ಟ್ ಮಾಡೋದಿದೆ, ಅವ್ರು ಮಾಡಿದ್ಮೇಲೆ ನೋಡಿಸ್ತೀನಿ. ನೋಡಿ, ಹಬ್ಬ ನಾಳೆ ಇದೆ, ನಾಳೆ ಅಂತ ಎಲ್ಲ ಇವತ್ತು ಬಂದಿದ್ದಾರೆ. ಮೊದಲೇ ಬರ್ಬೇಕು ತಾನೆ. ಇವರೆಲ್ಲ ಲೇಟ್ ಲಕ್ಪತಿಗಳು. ಇವಾಗ ಬೆಳಗ್ಗೆ 5 ಗಂಟೆಗೆಲ್ಲ ಕರೆಕ್ಟಾಗಿದ್ದೆ ಗಣೇಶ ಹಬ್ಬದ ದಿನ. ಅತ್ತೆ ಕೂಡ ನನ್ನ ಜೊತೆನೇ ಇದ್ಬಿಟ್ರು. ನನಗಿಂತ ಬೇಗನೆ ಎದ್ದಿದ್ರು ಅಂದ್ಕೊತೀನಿ. ಸೊ ಎದ್ದ ತಕ್ಷಣ ನಾನು ಏನೇನು ಬೇಕು ದೇವರಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಬೇರೆ ದಿನ ಎಲ್ಲ ನಾವು ಫ್ರೈಡೇ, ಟ್ಯೂಸ್ಡೇ ಎಲ್ಲ ಮನೇಲಿ ಬ್ರೇಕ್ಫಾಸ್ಟು ಅದು ಇದು ಕೆಲಸ ಎಲ್ಲ ಮುಗಿಸಿ ಆಮೇಲೆ ಪೂಜೆ ಮಾಡ್ತೀನಿ. ಬಟ್ ಹಬ್ಬದಲ್ಲೆಲ್ಲ ಹೇಗೆ ಅಂದರೆ, ಫಸ್ಟು ನಮ್ಮ ಕೆಲಸನೇ ಮೇಯ್ನು ದೇವ್ರ ಪೂಜೆ ಮಾಡಿಬಿಡೋದು. ಯಾಕಂದರೆ ಮನೆ ಫುಲ್ ಕ್ಲೀನಾಗಿರುತ್ತೆ. ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿರ್ತೀವಿ. ಹಾಲು ಕೂಡ ಎಲ್ಲ ಆಲ್ಮೋಸ್ಟ್ ಕ್ಲೀನಾಗಿರುತ್ತಲ್ವಾ, ಎಲ್ಲ ಕ್ಲೀನ್ ಮಾಡಿರ್ತೀವಿ. ನೈಟೇ ಗುಡಿಸಿ ಒರೆಸಿತ್ತು ಅತ್ತೆ. ಬೆಳಗ್ಗೆ ಇನ್ನೊಂದ್ಸಲಿ ಒರೆಸ್ಕೊಡ್ತೀನಿ ಅಂತ ಹೇಳಿತ್ತು. ಅದರಿಂದ ಫಸ್ಟು ಪೂಜೆ ಮಾಡಿಬಿಟ್ರೆ ನಮಗೆ ಬೇರೆ ಏನೂ ಕೆಲಸ ಇರೋಲ್ಲ ಅಷ್ಟೊಂದು. ಅದರಿಂದ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ನಾನು ದೇವ್ರ ಮನೆ ಕ್ಲೀನ್ ಮಾಡಿದ್ದು ಯಾವುದು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಅದೆಲ್ಲ ತೊಗೊಳಕ್ಕೆ ಹೋದರೆ ಅದೇ ದೊಡ್ಡದಾಗ್ಬಿಡುತ್ತೆ ವೀಡಿಯೋ ಅಂದ್ಬಿಟ್ಟು ನಾನು ಅದೆಲ್ಲ ಏನೂ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಸೊ ದೇವರಿಗೆಲ್ಲ ಹೂವೆಲ್ಲ ಹಾಕಿ ಎಲ್ಲ ಆಯಿತು. ಹೊರಗಡೆ ಎಲ್ಲ ಅತ್ತೆ ಅರ್ಶಿನ ಕುಂಕುಮ ಹಾಕಿ ಎಲ್ಲ ಮಾಡಿದ್ರು. ನಾನು ಒಳಗಡೆ ಹೊಸ್ಲಿಗೆ ಮಾತ್ರ ಅರ್ಶಿನ ಕುಂಕುಮ ಹಾಕಿ ಕ್ಲೀನ್ ಮಾಡ್ತಿದ್ದೀನಿ. ನೋಡಿ ಹೇಗೆ ಮೆಟ್ಲಿಗೆಲ್ಲ ರಂಗೋಲಿ ಬಿಡ್ತಿದ್ದಾರೆ ನಮ್ಮತ್ತೆ. ನಾನು ನೋಡಿ ಇವಾಗ ಹೀಗೆ ಹಾಕಿದ್ದೀನಿ. ಮೊನ್ನೆ ಬನಶಂಕರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಈ ವಿಡಿಯೋಲಿ, ಆವಾಗ ಕಮಲ ಈ ಥರ ಎಲ್ಲ ರೆಡಿ ರಂಗೋಲಿ ಬರುತ್ತಲ್ಲ, ಅದು ಯಾಕೋ ಇವಾಗ ಹುಚ್ಚು ಬಂದುಬಿಟ್ಟಿದೆ ನನಗೆ. ಅದೆಲ್ಲ ತೊಗೊಳೋದು ಜಸ್ಟ್ 10 ರುಪೀಸ್ 20 ರುಪೀಸ್ ಅಷ್ಟೇ ಅದು. ಸೊ ಅದನ್ನು ತೊಗೊಂಡು ಬಂದು ಹಾಕಿದ್ದೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ನಾನು.
7:15 ಒಳಗಡೆ ಪೂಜೆ ಎಲ್ಲ ಆಗೋಯಿತು. ಸೊ ಅದೊಂದು ಕ್ಲಿಪ್ಪಿಂಗ್ ನೋಡಿ ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಹೇಳಿ. ನಾರ್ಮಲಾಗೇ ಪೂಜೆ ಮಾಡಿದ್ದೀನಿ, ಆ ಥರ ಎಲ್ಲ ಏನು ಸ್ಪೆಷಲ್ ಅಂತೆಲ್ಲ ಏನೂ ಇಲ್ಲ. ಈ ಸಲ ದೊಡ್ಡದಾಗೆಲ್ಲ ರಂಗೋಲಿ ಬಿಟ್ಟಿಲ್ಲ ನಮ್ಮ ಮನೆ ಮುಂದೆಗಡೆ, ಯಾಕೆಂದರೆ ಎಲ್ಲ ಬರ್ತಾರಲ್ವ ತುಳಿದು ಬಿಡ್ತಾರೆ, ಆವಾಗ ಇನ್ನೂ ಬೇಜಾರು ಅನಿಸುತ್ತೆ. ಅದ್ರ ಬದಲು ಚಿಕ್ಕ ಚಿಕ್ಕದಾಗೇ ಇರಲಿ ಅಂತ ಚಿಕ್ಕದೇ ಬಿಟ್ವಿ ರಂಗೋಲಿ ಎಲ್ಲ. ಸೊ ಹಂಗೂ ಚೆನ್ನಾಗಿತ್ತು. ಆಮೇಲೆ ಒಂದು 10:30ವರೆಗೂ ಚೆನ್ನಾಗಿತ್ತು ಅಷ್ಟೇ. ಅದಾದಮೇಲೆ ಎಲ್ಲ ಹೊಸ್ಲು ಮೇಲೆಲ್ಲ ತಳ್ಳಿ ಮಾಡಾಕ್ಬಿಟ್ರು. ಇದು ಮೋದಕ ಮಾಡಿದ್ವಿ ನಾನು ನಮ್ಮ ಅತ್ತೆ ಇಬ್ಬರು ಸೇರಿ. ಈ ಮೋದಕ ಸ್ಪೆಷಲ್ ಏನು ಗೊತ್ತಾ, ನಾವು ಮನೇಲೇ ಅಕ್ಕಿ ಹಸಿಟ್ಟೆ ಇತ್ತು, ಅದರಲ್ಲೇ ಮಾಡಿದ್ದು. ನಾವು ಮಿಷಿನ್ಗೆ ಹೋಗಿ ನಮ್ಮ ಮಾವ ಕೊಟ್ಟಾಗ ರಾಗಿ ಆಲ್ರೆಡಿ ಅವರು ಮಾಡಿದ್ರು ಅನ್ಸುತ್ತೆ, ಬೀಸಿದ್ರು ಅನ್ಸುತ್ತೆ ಯಾರೋ. ಅದ್ರ ಮೇಲೆ ಅಕ್ಕಿ ಕೊಟ್ಟಾಗ ಅದ್ರ ಸ್ವಲ್ಪ ರಾಗಿ ಇರುತ್ತಲ್ಲ, ಎರಡು ಮಿಕ್ಸ್ ಆಗಿಬಿಟ್ಟು ನೋಡಿ ಕಲರ್ ಹೆಂಗಿದೆ ಅಂತ. ಫುಲ್ಲು ವೈಟ್ ಇಲ್ಲ. ಅತ್ತೆ ಅದನ್ನು ಬೇಜಾರು ಮಾಡ್ಕೊಂಡು ಮಾಡ್ತಿದ್ರು. ಬಟ್ ನಾನು ಆ ಥರ ಎಲ್ಲ ಫೀಲ್ ಆಗಲ್ಲ. ಇವ್ರು ಹೇಗೆ ಅಂದರೆ ಏನೇ ಒಂದು ಮಾಡಿದ್ರು ಚೆನ್ನಾಗಿರಬೇಕು ಅಂತ ಅನ್ಕೋತಾರೆ. ಬಟ್ ಕಲರ್ ಹಂಗೆ ಬಂದ್ಬಿಡ್ತಲ್ಲ, ತುಂಬ ಬೇಜಾರಾಗಿದ್ರು. ಬಟ್ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿತ್ತು. ಮೋದಕ ಎಲ್ಲ ಮಾಡಿ ದೇವ್ರಿಗೆಲ್ಲ ಇಟ್ಮೇಲೆ ನೆಕ್ಸ್ಟು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲಿ ಅಜ್ಜಿ ಮೊಮ್ಮಗಳು ಏನು ಮಾಡ್ತಾವ್ರೆ ನೋಡಿ. ಏನು ಮಾಡ್ತಾಯಿದ್ದೀರಾ ಸಹನಜ್ಜಿ? ಏನು ಮಾಡ್ತಾಯಿದ್ದೀರಾ? ಈ ಸಲ ಏನಾಗಿದೆ? ರಾಗಿ ಕಡುಬು. ಹಾಯ್ ರಂಜಿನಿ ನೋಡಿಲಿ. ಹಾಯ್. ನೀನು ಹಾಕ್ಬೇಡ ಅಂದಿಷ್ಟು ನೀನೇ ನೋಡಿಸ್ತೀನಿ. ಸೂಪರ್ ಆಗಿ ಕಾಣಿಸ್ತಾ ಇದೆಯಾ? ನೋಡು, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಫೋಟೋ ಅಷ್ಟೊಂದು ಹೊಡ್ಸ್ಕೋತೀಯಾ? ಅಷ್ಟೊಂದು ಫೋಟೋ ಹೊಡ್ಸ್ಕೋತೀಯಾ? ಬಾ, ಡ್ರೆಸ್ ತೋರಿಸು ಫುಲ್ಲು. ಬೈಲಿ ನೋಡಿ, ನನ್ನ ದೀಪನ್ ಡ್ರೆಸ್. ಮೇಕಪ್ ನಿಮ್ಮ ಅಮ್ಮ ಮಾಡಲ್ಲ? ಲಿಪ್ಸ್ಟಿಕ್ ಎಲ್ಲ ಯಾಕೆ ಇಲ್ಲಿ ಮಾಡ್ಕೊಂಡ್ಬಿಟ್ಟಿದ್ಯಾ ಕೆನ್ನೆಗೆ? ಅಳಿಸ್ಕೊ ನೋಡಿ. ನಿಂತು ನೋಡ್ಸ್ಬಾ, ನಿನ್ ಡ್ರೆಸ್ ನೋಡ್ಸ್ಬಾ ನೋಡಿ. ಇಲ್ಲೊಂದು ಗೌರಿ. ಜಡೆ ನೋಡ್ಸು, ಜಡೆ ನೋಡ್ಸು. ಬ್ಯಾಕ್ ಸೈಡ್ ತಿರ್ಕೋ, ಬ್ಯಾಕ್ ಸೈಡ್ ನೋಡು. ಇದಕ್ಕಾದ್ರೆ ಮೆಚ್ಬಿಟ್ಟು ಒಳಗೆ ಹೋಗ್ಲು ನೀನು ನೋಡಿ. ಬರ್ಲಿ, ತಗೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಪಲ್ಲವಿ ಗಣೇಶನ್ ಕೂರಿಸಿದ್ಲು ನೋಡಿ, ಹೇಗೆ ಕೂರಿಸಿದಾಳೆ ಅಂತ. ಚೆನ್ನಾಗಿ ಮಾಡಿದಾಳಲ್ಲ. ಹಿಂದೆಗಡೆ ಇದಕ್ಕೆ ಫ್ಲವರ್ ಡೆಕೋರೇಷನ್ಗೆಲ್ಲ ಮಾಡಿಸ್ಕೊಂಡು ತೊಗೊಬಂದು ಹಾಕಿದ್ರು. ಲಕ್ಷ್ಮೀ ಹಬ್ಬಕ್ಕೂ ಹಾಕಿದ್ರು, ಹಾಗೆ ಗಣೇಶ ಹಬ್ಬ ಕೂಡ ಹಾಕಿದ್ರು. ಪಲ್ಲವಿ ಹಸ್ಬೆಂಡ್ ತೊಗೊಂಡಿರೋ ಬಟ್ಟೆ. ಅದೇ ಅಂಗಡಿಲಿ ತೊಗೊಂಡ್ಬಲ್ಲ ನಾವು, ಅವಾಗ ಅವರು ತೊಗೊಂಡಿದ್ರು. ನೆಕ್ಸ್ಟ್ ಕಾಳು ಬುಗ್ರಿಗೆ ಮಾಡಿದ್ಲು ಪಲ್ಲವಿ. ಕಾಳು ಬುಗ್ರಿ ಪರವಾಗಿಲ್ಲ, ಇವಾಗ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಫಸ್ಟ್ ಅವಾಗೆಲ್ಲ ಅಡುಗೆ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಇವಾಗ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಊರಿಗೆ ಹೋಗಲ್ಲ ಅಂತಂದ್ರೆ ಅವನಿಗೆ ಕೊಡ್ತೀಯ, ನನ್ನ ಮಗಳಿಗೆ ಕೊಡೋ ಮೂರನ್ನು. ನೆನೆ ಬಟ್ನಾಡಿಲ್ಲ, ನನ್ನ ಮಾತಾಡ್ಸೇ ಇಲ್ಲ ಗೊತ್ತಾ? ನಾನು ಯಾರೋ ಗೊತ್ತೇ ಇಲ್ಲ ನಿನ್ ಮಗ. ಮಾತಾಡ್ಸೇ ಇಲ್ಲ ಪುಲು. ಎಷ್ಟು ಮಾತಾಡ್ಸ್ತಾ ಇದೀನಿ ಗೊತ್ತಾ ಅಕ್ಕ? ಆ ಗುಂಡನ್ ಬಿಟ್ಟು ಬದಲ್ಲ, ನಾನು ಹೊಟ್ಟೆ ಓಡುವ ಕಚ್ಕೊಂಡು ಹಿಡ್ಕೊಂತವನೆ. ಇದು ಹಿಂಗ್ ಮಾಡಿರ್ಲಿಲ್ಲ ಅಂದ್ರೆ ಹಿಂಗ್ ಬಂದ್ಬಿಡ್ತಿತ್ತು. ಹಂಗ್ ಮಾಡಿದಕ್ಕೆ ಚೆನ್ನಾಗಿ ಕುತ್ಕೊಂಡಂತೆ. ಸ್ಟ್ರೈಟ್ನಿಂಗ್ ತಗೊಂಡು ನೈಟ್ ಒಂದೇ ಎರಡನಾಗಿದೆ ಅಲ್ಲ. ನಮ್ಮಮ್ಮ ಊರಿಗೆ ಹೋಗೋದ್ರಲ್ಲಿ ಫುಲ್ಲು ಅರ್ಜೆಂಟ್ ಗಾಬರಿ ಐತೆ. ಪ್ರತಿ ವರ್ಷ ಗಣೇಶ ಹಬ್ಬದಲ್ಲಿ ನಮ್ಮನೇಲಿ ಹೀಗೆ ಇರುತ್ತೆ ಸಿಚುವೇಶನ್ ಯಾವಾಗ್ಲೂ.
ಇದೆ ಎಷ್ಟು ಮಸ್ತ್ ಮುಂಗತ್ತೀಯ ಕೊಡು ಏನೋ ಹಾಕ್ಬೇಡ. ಬೇಕಮ್ಮ ಪಾಪ ಮನೆ ತಂದಿರಲ್ಲ ಹೋಗ್ತಾ ಇಲ್ವಾ? ಪಾಪ ಹೋಗ್ತಾ ಇಲ್ಲ, ಅಮ್ಮ ಮಾತ್ರ. ನೀವು ಎದ್ದು ಆ ಕಡೆ ನಡೀರಿ, ಅಕ್ಕ ಪೂಜೆ ಮಾಡ್ಬೇಕಲ್ವಾ. ಪಲ್ಲು 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 ಇದು ಬಾಳೆಕಂಬ ರೀ, ಬಾಳೆಕಂಬ ಬಿತ್ಕೊಡು. ನಮಸ್ಕಾರ. ಇವನು ಮದೇಶ ಪಲ್ಲು ಬಾಳೆಕಂಬ ಬಾಳೆಕಂಬ ಬಾಳೆಕಂಬ. ನಿಮ್ಮ ಅಪ್ಪಂಗೆ ಕಟ್ ಮಾಡ್ಕೊ ಹೋಗೋ ಅಲ್ಲಿ. ಅಯ್ಯೋ ಗೀತ ಕಟ್ ಮಾಡ್ಕೊಡ್ಗೀತ ಹೋಗಿ. ಇದ್ರ ಸುತ್ತ ಕಟ್ ಮಾಡ್ಕೊಂಡು ಅಲ್ವಾ? ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ದಾಸವಾಳ. ಇದಿಲ್ಲ ಅಂದ್ರೆ ಕಾಸಿಂಗ್ ಹಾಕೋತ್ಯಾ? ಇಲ್ಲ ಬುಟ್ಟಿ ಹೊಲಿಗೆ ಬುಟ್ಟಿ ಹೊಲಿಗೆ ಬಿಟ್ಟಂತೆ ಒಂದು ಚಿಂಕ್ರ ಬುಟ್ಟಿ ಕಟ್ ಮಾಡಿ ಹೊಲಿಗೆ. ಇವಾಗ ಅಮ್ಮ ಅಷ್ಟಂಗ ಕುಂಕುಮ ಕೊಡ್ತಾ ಇದ್ದಾರೆ. ಇದೊಂಥರ ಎಲ್ಲ ಹೆಣ್ಮಕ್ಳಿಗೂ ಒಂಥರ ವಿಶೇಷವಾದ ದಿನ ಅಂತ ಅನ್ಬೋದು. ಗೌರಿ ಹಬ್ಬದ ದಿನ ಪ್ರತಿ ಹೆಣ್ಮಕ್ಳು ಅವ್ರ ತವ್ರ ಮನೆಗೆ ಹೋಗಿ ಅಷ್ಟಂಗ ಕುಂಕುಮ ತೊಗೊತಾರೆ. ಕೆಲವರೆಲ್ಲ ಬಾಗಿನ ಅಂತ ತೊಗೊಂಡೋಗಿ ಕೊಡ್ತಾರೆ ಮನೆ ಮನೆಗೂ. ಅದು ಸಂಪ್ರದಾಯ ನಮಗೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಸಂಪ್ರದಾಯ, ನಮ್ಮ ಕಡೆಯಿಂದ ಇದುವರೆಗೂ ಪಾಲಿಸಿರೋ ಸಂಪ್ರದಾಯ, ಹೆಣ್ಮಕ್ಳು ಅವ್ರ ತವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬರ್ತಾರೆ. ಅದೇ ನನಗೆ ಗೊತ್ತು, ನಮ್ಮ ಸಂಪ್ರದಾಯ ಅಂತ. ಸೊ ಇದು ರೀಲ್ಸ್ಗೆ ಅಂತ ಒಂದು ವೀಡಿಯೋ ಮಾಡಿಸಿದ್ದೆ, ಅದನ್ನೇ ಅಟ್ಯಾಚ್ ಮಾಡಿದ್ದೀನಿ. ಯಾಕಂದರೆ ನಾನು ನಾರ್ಮಲ್ ಯೂಟ್ಯೂಬ್ಗೆ ವೀಡಿಯೋ ಮಾಡಿರಲಿಲ್ಲ. ತುಂಬ ಖುಷಿ ಆಯಿತು. ಎಲ್ಲರಿಗೂ ಅದೃಷ್ಟ ಮಾಡಿರಲ್ಲ, ಕೆಲವರು ರೀಲ್ಸಲ್ಲೆಲ್ಲ ಹಾಕ್ತಾರೆ, ನೋವಾಗುತ್ತೆ ತವ್ರ ಮನೆ ಇಲ್ಲ ಅಂತ. ಸಾರಿ, ಬೇಜಾರು ಮಾಡ್ಕೋಬೇಡಿ. ನೋಡಿ ನನಗೆ ಒಂಥರ ಅನ್ನಿಸ್ತು, ಏನು ಮಾಡೋದು, ಎಲ್ಲರಿಗೂ ಅವಕಾಶ ಸಿಗಲ್ಲ. ಅದಕ್ಕೆ ತವ್ರ ಮನೇನ ಗೌರಿ ಹಬ್ಬದಲ್ಲಿ ಅವರು ನಮ್ಗೆ ಅರ್ಶಿನ ಕುಂಕುಮ ಕೊಟ್ಟಾಗ ನನ್ನ ತವ್ರ ಮನೆ ಚೆನ್ನಾಗಿರಲಿ ಅಂತ ಬ್ಲೆಸ್ ಮಾಡಿ ಅಷ್ಟೇ ಅವ್ರು ಕೇಳೋದು, ಇನ್ನೇನು ಕೇಳಲ್ಲ. ನಮ್ಮ ಅಪ್ಪ ಅಮ್ಮ ನನ್ನ ತವ್ರ ಮನೆ ಚೆನ್ನಾಗಿರಲಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ. ಮಡಿಗೆ ಹೋಗು ಬ್ಯಾಗಲ್ಲಿ. ಅಜ್ಜಿ ಮೊಮ್ಮಗಳು ಸೇಮ್ ಕಲರ್ ಇವತ್ತು. ನೀನ್ ಎತ್ತಿಟ್ಕೋ, ಏನಾರ ತಗೋ ನೀನು. ನಿನ್ ಬರ್ಡೇ ಬಂತಲ್ಲ, ಆ ಚಪ್ಪಲಿ ಕೇಳಿದಿಲ್ಲ, ಅದ್ರ ಜೊತೆಗೆ ಇನ್ ಸ್ವಲ್ಪ ಹೊಸ ಚಪ್ಪಲಿ ತಗೊಂಡ್ಬಿಟ್ಟು. ಇವಾಗ ನಮ್ಮನೆ ಹತ್ರನೇ ಇರೋ ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಂದಿದ್ದೀವಿ ಆಲ್ರೆಡಿ. ಇಲ್ಲಿ ಏನಂದರೆ ಅಷ್ಟು ಜನ ಇರೋಲ್ಲ, ಬಟ್ ಚೆನ್ನಾಗಿರುತ್ತೆ. ಬಟ್ ಮೇಯ್ನ್ ಜಯನಗರ 4th ಬ್ಲಾಕಲ್ಲಿರೋ ಗಣೇಶ ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ. ಹೋಗ್ಬೋದು, ತುಂಬ ಜನ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ದೇವಸ್ಥಾನ ಆದಮೇಲೆ ಜನ ಇದ್ದೇ ಇರ್ತಾರೆ ಆ ಹಬ್ಬದ ದಿನ. ಬಟ್ ನನಗೆ ಟೈಮ್ ಇರಲಿಲ್ಲ, ನಾನು ಮನೆಗೆ ಹೋಗ್ಬೇಕಾಗಿತ್ತು. ಅರ್ಧ ಅಡುಗೆ ಮಾಡಿದ್ದೆ, ಇನ್ನು ಸ್ವಲ್ಪ ಮಾಡೋದಿತ್ತು. ಆದ್ದರಿಂದ ಅಲ್ಲಿ ಬೇಡ ಅಂದ್ಬಿಟ್ಟು ಇಲ್ಲಿ ಮನೆ ಹತ್ರನೇ ಬಂದಿದ್ವಿ. ಎಲ್ಲ ಕಡೆ ಗಣೇಶನೇ ಅಲ್ವಾ. ಇಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಬೆಳ್ಳಿ ಕರ್ಜಿಕೆ ಹಾರ ಹಾಕಿದ್ರು, ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಕೂಡ ಬಂದಿದ್ವಿ, ಈ ವರ್ಷ ಕೂಡ ಇಲ್ಲಿಗೆ ಬಂದಿದ್ದೀವಿ, 4 ಜನನೇ. ಸೊ ಲಾಸ್ಟ್ ಇಯರು ಒಂಥರ ಬೇರೆ ಥರ ಸಿಚುವೇಶನ್ ಇತ್ತು, ಈ ಸಲ ಬೇರೆ ಥರ. ವರ್ಷ ಬೇರೆ ಥರ ಇರುತ್ತೆ. ಒಂದು ವರ್ಷ ಕೆಳಗಡೆ ಇದ್ದರೆ ಒಂದು ವರ್ಷ ಮೇಲ್ಗಡೆ ಇರ್ತೀವಿ, ಕಾಲಚಕ್ರ ತಿರುಗ್ತಾ ಇರುತ್ತಲ್ಲ ಆ ಥರ. ನನ್ನ ಫ್ಯಾಮಿಲಿ ಕೂಡ ಹಾಗೆ ಆಗಿತ್ತು. ಬಟ್ ಈ ವರ್ಷ ದೇವ್ರ ದಯದಿಂದ ಹ್ಯಾಪಿಯಾಗಿದ್ದೀವಿ. ಸೊ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಆಚೆ ಬಂದ್ವಿ. ಇವಾಗ ಪ್ರಸಾದ ಕೊಡ್ತಾಯಿದ್ರು, ಅವಲಕ್ಕಿಲಿ ಪುಳಿಯೋಗರೆ ಮಾಡಿದ್ರು, ಚೆನ್ನಾಗಿತ್ತು. ಸ್ವಲ್ಪ ತಿಂದ್ಬಿಟ್ಟು ಮನೆಗೆ ಎತ್ಕೊಂಡು ಹೋಗಿದ್ದೆ ನಾನು. ಜಾಸ್ತಿ ಕೊಡ್ತಿದ್ರು. ವಾ, ಒಟ್ಟಲ್ಲಿ ಇವತ್ತು ಹಬ್ಬದ ದಿನ ಚಿನ್ನ ಕಳ್ದಾಕೋ ಪ್ಲ್ಯಾನ್ ಹೇಳಿದ್ರಿ. ಯಾರು ಕಳ್ದಾಕಿದ್ದು? ಅಮಿತಾ? ಯಾಕಮ್ಮ? ಎಷ್ಟು ಗ್ರಾಮ್ ಆಯ್ತು ಅಮಿತನ ಚೈನು? 8 ಗ್ರಾಮ್ ಏನಿದೆಯಲ್ಲ, 7 ಗ್ರಾಮು. ಬೇಜಾರಾಯ್ತಾ? ಯಾಕೆ ಬೇಜಾರಾಯ್ತಾ? ಜರ ಆಯ್ತಾ? ತೋರ್ಸು, ಬಳೆ ತೋರ್ಸು ಪಿಯನ, ಬಳೆ ತೋರ್ಸು. ಸುಡಿ ಅಲ್ಲಿ ತೋರ್ಸು, ಅಲ್ಲಿ ತೋರ್ಸು, ಹಿಂಗೆ ಸುಡಿ. ಇಲ್ಲಿ ತೋರ್ಸು, ಸುಡಿ ಇಲ್ಲಿ. ವಾವ್, ಯಾರು ಕೊಡ್ಸಿದ್ದು ಸುಡಿ? ಬೋಂಡ ದೀದಿ ಬಂದ್ಬಿಟ್ಲು ಕೊಡ್ಸ್ಕೊಂಡು. ಅಜ್ಜಿ ಇದು ಯಾರಪ್ಪ, ನೀವು ಕೊಡ್ಸಿದ್ದ ನಾನು ಕೊಡ್ಸಿದ್ದ? ಅಜ್ಜಿ ಕೊಡ್ಸಿದ್ದು. ಅಲ್ಲಿ ನಮಸ್ಕಾರ, ಅಲ್ಲಿ ನೋಡಲಿ, ಎಲ್ಲಮ್ಮ ಅಜ್ಜಿ ಕೊಡ್ಸಿದ್ದು. ಆ ಬಳೆ ಬಿಚ್ಚಿಬಿಡು. ಎಲ್ಲಮ್ಮ ಅಜ್ಜಿ ಕೊಡ್ಸಿದ್ದಮ್ಮ. ಯಾರು ಕೊಡ್ಸಿದ್ದು? ಇಲ್ಲ, ಎಲ್ಲಮ್ಮ ಅಜ್ಜಿ ಕೊಡ್ಸಿದ್ದು. ಅವಳು ಹಾಕ್ಬಿಟ್ಟಿದ್ದಕ್ಕೆ. ಇಲ್ಲಿ ನೋಡ್ಸು, ಎಷ್ಟು ಚೆನ್ನಾಗಿ ಕಾಣಿಸಿದ್ದಲ್ಲ ಅವಳ ಕೈಗೆ. ಅಚ್ಚ, ಮಮ್ಮಿಗೆ ನೋಡಿಸ್ತಾ? ಅವ್ರ ಅಮ್ಮಗೆ ನೋಡ್ಸಿದ್ಲಾ? ಮಮ್ಮಿಗೆ ತೋರಿಸ್ತಾ? ಅಚ್ಚ ಹೇ ಅಂತ ಮಮ್ಮಿ. ಹಿಂಗೆ ಹಿಡ್ಕೋ ಕೈ, ಹಿಂಗೆ ಇಡ್ಸೋರಿ 2 ಕೈ ಅವಳಿಗೆ.
ಹಿಂಗೆ ಹಂಗಲ್ಲ ಹಿಂಗೆ ಇಲ್ಲಿ ಹಿಡ್ಕೊ, ಹಿಂಗೆ ಹಿಡ್ಕೊ, ಹಿಂಗೆ ಹಿಡ್ಕೊ. ಇದು ಬಿಚ್ಬಿಡ್ಬೇಕಾಗಿತ್ತು, ಇಲ್ಲ ಆಗ ದೊಡ್ಡ ಸೈಜ್ ತಂದಿದ್ದೀವಿ ಒಂಚೂರು. ಇವಳ್ದೇನು ಹಾಕಿದ್ ನೀವು? ಸಹನಂದ್ ಹಾಕಿದ್ರಾ? ನೋಡಿ ಅವಳ ಕೈಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೆಳೆ. ವಾವ್, ಸೂಪರ್, ವಂಡರ್ಫುಲ್ ಏನೋ ವಂಡರ್ಫುಲ್. ಚೆನ್ನಾಗಿ ನನಗೆ ಗೊತ್ತಿದ್ದು ಅವಳ ಕೈಗೆ ಚೆನ್ನಾಗಿ ಕಾಣುತ್ತೆ ಅಂತ. ಸಕ್ಕತ್ತಾಗಿದೆ ಕಡಿ. ತೋರ್ಸಿ ಹಿಂಗೆ ಹಿಂಗೆ ತೋರ್ಸಿ ಹಿಂಗೆ. ಸೂಪರ್. ಅದ್ರಲ್ಲಿ ಚೆಕ್ ಮಾಡಿಲ್ಲ ಅನ್ಸುತ್ತೆ, ಮನೆಗೆ ಹೋದ್ಮೇಲೆ ಯಾವ್ದು ಇಟ್ಕೋತಾರೆ ನೋಡ್ಕೋಬೇಕು. ಸೂಪರ್. ಯಾರು ಕೊಡ್ಸಿದ್ದು ಬೆಳೆ? ಬೋಂಡ ಜೊತೆ ಕೊಡ್ಸಿಲ್ವಾ? ನೋಡ ಹೋಗ್ಲಿಲ್ಲ ಅಂಗ್ಲೀಷ್ ಪಿಯನ್ನ ನಾನಲ್ವಮ್ಮ. ಇಲ್ಲ ಮುತ್ಕೊಡು ದೀದಿಗೆ ಕಿಸದೆ. ಅಭಿ ಜ್ವರ ಆಯ್ತಾ? ಹಂಗೆ ಕುತ್ಕೋಬಾರ್ದು, ಡೀಸೆಂಟಾಗಿ ಕುತ್ಕೋ. ಈ ಥರ ಕುತ್ಕೋ, ನಮ್ಮ ಥರ ಕುತ್ಕೋ. ಹಂಗೆ ಕುತ್ಕೋಬಾರ್ದು, ಬರಾಬರ್ ಬೇಟ್ ಹಂಗೆ ಕುತ್ಕೋಬಾರ್ದು. ಗುಡ್ ಗರ್ಲ್. पियाना अच्छा बेटी. कौन आ गया? आंटी रायश्रಮ್ಮ ಬಳೆ ಕೊಡ್ಸಿದ್ದು ಯಾರು ಕೇಳು? ಯಾರು ಬಳೆ ಕೊಡ್ಸಿದ್ರು? ತೋರಿಸ್ಬಿಟ್ಟು ಹೇಳಿ. ಇದು ಇದು ಕೊಟ್ಟಿದ್ದು ಇದು ಯಾರು? ಬಂಗಡಿಯ ಕೌನ್ ದಿಯೇಸು ಕೌನು ಬಾಂಡ ಇಲ್ಲ ಎಲ್ಲಮ್ಮ ಚಿತ್ತಾನೆ ಕೊಡ್ಸಿದ್ದು. ಕೊಡ್ಸಿದ್ದು ಯಾರು? ಬಂಗಡಿಯ ಇದು 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 ಯಾರು ಕೊಡ್ಸಿದ್ದು? ಸೂಡಿ ಕೌನ್ ದಿಯೇಸು? ಎಲ್ಲಮ್ಮ ಅಜ್ಜಿ. ಎಲ್ಲಮ್ಮ ಅಜ್ಜಿ ಅಂತೆ. ತಲೆ ಯಾಕೆ ಇರ್ಕೋತಾ ಇದೀಯಾ? ಸ್ನಾನ ಮಾಡಿದೆ, ಸಂಗೀತ ಮಾಡಿದೆ ಸಲ. ಸಂಗೀತ ಯಾರು ಮಾಡಿದ್ದು ಸ್ನಾನ? ಮಾಡಿಸ್ಕೊ ಬಂದ್ಲವ್ರ ಅಮ್ಮ ಹತ್ರ. 70 ವರ್ಷ. ರಾಜೇಶ್ವರಮ್ಮ 70 80 ಇನ್ನೂ ಜಾಸ್ತಿನಾ? 90 100 ಇನ್ನೆಷ್ಟು? ನಿನ್ನ ಕಣ್ಣಿಗೆ ಹಂಗೆ ಕಾಣಿಸ್ತಾರೆ. 40 ವರ್ಷ ಥರ ಇದ್ದಾರೆ. ಎಷ್ಟು ರಾಜೇಶ್ವರಮ್ಮ? ಹೇಳ್ಬಿಟ್ಲು ನರೇಶ್ವರಮ್ಮ. ನಿಮ್ಮ ಮಗಂಗೆ ಎಷ್ಟು ಏಜು? ನಿಮ್ಮ ದೊಡ್ಡ ಮಗನಿಗೆ ಇವಾಗ ಮಂಜ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಏಜು ಆಲ್ಮೋಸ್ಟ್ ತಾನೇ 33. 33 ಈಗ ಇವ್ರು 33 ಅಂದರೆ ಅವ್ನಿಗೆ ಒಂದು 36 ಅಂದ್ಕೊಳ್ಳಿ ಅಲ್ವಾ? 36 ವರ್ಷ ಅಂದ್ಕೊಳ್ಳಿ ದೊಡ್ಡ ಮಗನಿಗೆ. 36 ಅಂದರೆ ನಿಮ್ಮ ಮದುವೆಗೆ 37 ವರ್ಷ. ಹೇಯ್ ರಾಯೇಶ್ವರಮ್ಮ ಬಂದ್ಲು ಅಂತವಳೆ. 37 ವರ್ಷ ಅಂದರೆ ನಿನ್ನ ಮಗನಿಗೆ 37 47 57. ನಿಂಗೆ 55 ವರ್ಷ ಆದರೂ ಆಗೈತೆ. 50 ವರ್ಷ ಮೇಲಂತೂ ಆಗೈತೆ. ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಕೇಕು ಆರ್ಡ್ರ್ ಮಾಡ್ಬಿಟ್ಟು ಇದು ಗೌರಿ ಹಬ್ಬ ಅಲ್ವಾ, ಅದಕ್ಕೆ ನಿಂಗೆ ಕೇಕ್ ಕಟ್ ಮಾಡ್ಸೋಣ ಅಂತಿದ್ವಿ ಅಲ್ವಾ ಲಕ್ಷ್ಮಿ? ಅದಕ್ಕೆ ಕರೆಕ್ಟಾಗಿ ನಮ್ಮ ಮುಂದೆ ನಿಜ ಒಪ್ಕೊಂಡು ನಿಂಗೆ ಏಜ್ ಎಷ್ಟು ಅಂತ ಅವಾಗ ಕೇಕ್ ಕಟ್ ಮಾಡಿಸ್ತೀವಿ. ಎಷ್ಟು ವಯಸ್ಸು? ಯಾವಾಗ ಹುಟ್ಟಿದೆ ನನಗೆ ಗೊತ್ತಿಲ್ಲ. ನಿಮ್ಮ ಅಪ್ಪ ಅಮ್ಮ ಕೇಳ್ಬೇಕು ತಾನೆ? ನಮ್ಮ ಅಮ್ಮನಿಗೆ ಬರ್ಬೇಕಿಲ್ಲ. ನಮ್ಮ ಅಮ್ಮ ಇಲ್ಲ. ನಿಮ್ಮಪ್ಪ? ನಮ್ಮಪ್ಪ ಇಲ್ಲ. ನಿಮ್ಮ ಅಪ್ಪನಿಲ್ಲ, ನಿಮ್ಮ ಅಮ್ಮನ ಇಲ್ವಾ? ಎಲ್ಲೋದ್ರು? ನಿಮ್ಮ ಅಣ್ಣ ತಂಗಿ ಸ್ವಟ್ಟ ಬಟ್ಟೆ ಐತಿ ಚೆನ್ನಾಗಿ. ಸೌಂಡ್ ಮಾಡ್ಬಿಟ್ಲಂತೆ.
ನಾನು ತಿರ್ಗಾ ಮಧ್ಯಾಹ್ನ ಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ. ಮಧ್ಯಾಹ್ನ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಏನು ಸ್ಪೆಷಲ್ ಅಂತ ಮಾಡಿಲ್ಲ. ಅನ್ನ, ನುಗ್ಗೆಕಾಯಿ ಸಾಂಬಾರು ಇಷ್ಟೇ ತಿಂದಿದ್ದು. ಬಜ್ಜಿ ಸಾಯಂಕಾಲ ಹಾಕೋಣ ಬಿಸಿ ಬಿಸಿ ಅಂದ್ಬಿಟ್ಟು ರಾಜೇಶ್ ರಾಮನ ಮನೇಲಿ ಗೌರಿ ಇವರೆಲ್ಲ ಅವ್ರ ಮಗ ಚಿಕ್ಕವರು ಅವರೆಲ್ಲ ಬಜ್ಜಿ ಮಾಡಿದರು, ವಡೆ ಮಾಡಿದರು, ಅದನ್ನೇ ಕೊಟ್ಟಿದ್ರು ಸಂಜೆ. ಎಲ್ಲ ಅದನ್ನೇ ತಿಂದು ಸಾಕಾಯಿತು. ರಾಜೇಶ್ ರಾಮ್ ಒಂಥರ ಏನೇ ಅವ್ರು ಸ್ಪೆಷಲ್ ಮಾಡಲಿ ನಮಗೆಲ್ಲ ಕೊಡ್ತಾರೆ. ಅದಕ್ಕೆ ಬಾಳೆಕಾಯಿ ನಾವು ಬಜ್ಜಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಸಂಜೆ. ಬಟ್ ಅವ್ರು ಕೊಟ್ಟಿದ್ದ ಕಾರಣ ರಾತ್ರಿಗೆ ಊಟಕ್ಕೆ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು. ನಾನು ತುಂಬ ಸಲ ಬಾಳೆಕಾಯಿ ಬಜ್ಜಿ ಆಗ್ಬೋದು, ಬೋಂಡ ಬೇರೆ ಬಜ್ಜಿ ಬೇರೆವೇ ಅಲ್ವಾ, ಬಜ್ಜಿಗಳಿಗೆಲ್ಲ ನಾನು ಅಕ್ಕಿ ಹಸಿಟ್ಟು ಸೇರಿಸ್ತಿದ್ದೆ. ನಾನು ನಿಮಗೆ ಕೊಡೋ ಟಿಪ್ಸ್ ಏನಂದರೆ ಬಜ್ಜಿಗಳು ಮಾಡೋವಾಗ ಅಕ್ಕಿ ಹಸಿಟ್ಟು ಸೇರಿಸ್ಬಾರ್ದು. ಮೋಸ್ಟ್ಲಿ ಗೊತ್ತಿರುತ್ತೋ ನಿಮಗೇನೋ ಗೊತ್ತಿಲ್ಲ. ಬರೀ ಕಡಲೆ ಹಿಟ್ಟು ಹಾಕಬೇಕು. ಬಟ್ ನಾನು ಅಕ್ಕಿ ಹಸಿಟ್ಟು ಹಾಕ್ತಿದ್ದೆ, ಅದಕ್ಕೆ ಒಂಥರ ಗಟ್ಟಿ ಗಟ್ಟಿ ಥರ ಆಗ್ತಾಯಿತ್ತು. ಇಲ್ಲ ನಾರ್ಮಲು ನಾವು ಕಡಲೆ ಹಿಟ್ಟು, ಸ್ವಲ್ಪ ಸೋಡಾ, ಮೆಣಸಿನ್ಕಾಯಿ ಪುಡಿ, ಉಪ್ಪು ಇಷ್ಟು ಹಾಕಿದ್ರೆ ಸಾಕು. ಸೊ ನೈಟ್ ಬಜ್ಜಿ ಮಾಡಿದೆ. ಅದಾದಮೇಲೆ ಇವರು ಮಂಗಳೂರಿನವರು, ನಮ್ಮ ಸಹನ ಡ್ಯಾನ್ಸ್ಗೆ ಹೋಗ್ತಾಳಲ್ಲ, ಇವರೇ ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡೋದು. ಇವ್ರ ಕಡೆಯಿಂದ ಸಹನ ಮಂಗಳೂರು ಕೂಡ ಹೋಗಿ ಬಂದಿದ್ದಾಳೆ. ಇವ್ರು ಪ್ರಾಪರ್ ಬಂದು ಮಂಗಳೂರು. ಸೊ ಇವರು ಬಂದಿದ್ರಲ್ಲ, ಅದರಿಂದ ಒಬ್ಬಟ್ಟು ತರಿಸಿದ್ವಿ. ಒಬ್ಬಟ್ಟು ಮತ್ತು ನುಗ್ಗೆಕಾಯಿ ಸಾಂಬಾರು, ರೈಸು, ಕಡುಬು ಮಾಡಿದ್ದೆಲ್ಲ ಕಡುಬು ಕೊಟ್ಟಿದ್ದೆ. ನೆಕ್ಸ್ಟು ಬಜ್ಜಿ ಮಾಡಿದ್ದೆಲ್ಲ ಬಜ್ಜಿ ಹಾಕ್ಕೊಟ್ಟಿದ್ದೆ. ಊಟ ಮಾಡ್ತಾಯಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮ ಯಜಮಾನರು ತೆಗೆದುಕೊಟ್ರು ಸ್ವಲ್ಪ ಕ್ಲಿಪ್ಪಿಂಗ್ಸು. ಅವರು ಹೊರಗಡೆ ಹೋಗಿ ಸಂಜೆಯಿಂದ ಅವಾಗ ಜಸ್ಟ್ ಬಂದರು. ಮಿಕ್ಕಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡೆ ಅಷ್ಟೇ, ಬೇರೆ ಇನ್ನೇನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಮೀಶೋಯಿಂದ ಇನ್ನೂ ಆರ್ಡರ್ ಬಂದಿದೆ, ಏನಿರ್ಬೋದು ಅಂತ ನೋಡಿ. ಅಲ್ಲ ಏನಣ್ಣ 150 ರೂಪಾಯಿಗೆ 5 ಪೀಸ್ ಹಾಕೊಬಿಡ್ತಾರೆ ನಂಗೆ ಲಕ್ಷ್ಮಿ. ಕಾಟನ್ ಕೊಡ್ತಾರೆ ಏನಾದ್ರು? ಹಾಂ, ಅದಕ್ಕೆ ಡೈಲಾನು ಕಾಟನ್ ಅಲ್ಲ ಅದು, ಇದು ಕಾಟನು. ಡಿಮಾರ್ಟಲ್ಲಿ ಎಷ್ಟು ಗೊತ್ತಾ? 1ಕ್ಕೆ 150, ಇಲ್ಲ 5ಕ್ಕೆ 150. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದಲ್ಲ? ಕಾಟನ್ ಅಲ್ಲ, ಬಟ್ ಬಿಡು, ಇದ್ರೆ ಏನು ನಮ್ಗೆ ನೋಡೋಕೆ ಚೆನ್ನಾಗಿರ್ಬೇಕಷ್ಟೆ. ಕಾಟನ್ ಏನು ಮೈ ಮೇಲೆ ಹಾಕೋತೀವಿ. ಹ್ಯಾಪಿ ವರ್ಲ್ಡ್ ಎಲ್ಲ ಬೇರೆ ಬೇರೆನೇ ಬರೋದು. ಬಟ್ ಆದರೆ ಅದರಲ್ಲಿ ಮ್ಯಾಚಿಂಗ್ ಬುಕ್ ಮಾಡಬೇಕಾಯ್ತು ಅಲ್ಲ. ಇದು ಇಲ್ಲಿ ಈ ತರದ್ದು ಮಾಡು, ಹಬ್ಬಕ್ಕೆ ಚೇಂಜ್ ಮಾಡ್ಬೋದು. ಆಗಲ್ಲ. ಇಷ್ಟೆಲ್ಲ ಎಲೆ ಅಡಿಕೆ. ಇವಾಗ ನಮ್ಮನೆ ಹೆಣ್ಮಗಳಿಗೆ ಅರ್ಶಿನ ಕುಂಕುಮ ಕೊಡುವ ಸಮಯ ಬಂತು. ಸೊ ನಾಗಲಕ್ಷ್ಮಿ ಹೊರಡ್ತಾ ಇದ್ದಾಳೆ ಮನೆಯಿಂದ. ಸ್ಯಾರಿ ಹಾಕೋ ಬಂದಿದ್ಲಂತೆ ಹಿಂದಿನ ದಿನ. ಬಟ್ ಆದರೆ ಅವತ್ತು ಅಮಿತಂದು ಗೋಲ್ಡ್ ಚೈನ್ ಡಾಲರ್ ಕಳೆದೋಗಿ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತಿಂದೆ. ಸ್ಯಾರಿ ಎಲ್ಲ ಚೇಂಜ್ ಮಾಡಿ, ಯಾಕಂದ್ರೆ ಸ್ಯಾರಿಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಅದಕ್ಕೆ ನಾನು ವರ್ಷಲ್ಲಿ ಚೇಂಜ್ ಮಾಡಿಬಿಟ್ಟಿದ್ಲು. ಈಗ ನೆಕ್ಸ್ಟ್ ಡೇ ಹೊರಡೋವಾಗ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಅರ್ಶಿನ ಕುಂಕುಮನ ತೊಗೊತಾ ಇದ್ದಾಳೆ. ಅತ್ತೆ ಕೊಡ್ತಾಯಿತ್ತು. ನೀನು ಕೊಡು, ನಾನು ಕೊಡು, ನಾನು ಕೊಡು, ನೀನು ಕೊಡು ಅಂತಿದ್ವಿ. ಇಲ್ಲ ಅಮ್ಮ, ನೀವಿರೋ ತನಕ ನೀವೇ ಕೊಡಿ, ತಾಯಿ ಕೊಡಬೇಕು, ನಿಮ್ಮ ನಂತರ ನಾನು ಕೊಡ್ತೀನಿ ಅವಳಿಗೆ ಅಂತ ಹೇಳಿದೆ. ಅದಕ್ಕೆ ಅಮ್ಮನೇ ಕೊಡ್ತಾಯಿತ್ತು. ಅಣ್ಣ ಕರ್ಕೊಂಡು ಹೋಗೋಕೆ ಅಂತ ಬಂತು. ಅರ್ಶಿನ ಕುಂಕುಮ ಹಾಕೊಂಡಾ? ಹಂಗೆ ಕೊಟ್ಬಿಡಿ, ಹಿಡ್ಕೋ. ಹಾಂ, ಓಕೆ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ವಿಡಿಯೋ ಎಂಡ್ ಮಾಡೋಕ್ಕೆ ಬಂದಿದ್ದೀನಿ ನಾನು. ಆವಾಗ ನೋಡಿ ಇಂಟ್ರೊಡಕ್ಷನ್ ಅಂತ ಕೊಡೋಕ್ಕಾಗಿಲ್ಲ ನನಗೆ. ನೆನಪಾಗಿದೆ ಇವಾಗ ಸಂಜೆ ಇಂಟ್ರೊಡಕ್ಷನ್ ಕೊಡೋಕ್ಕಾಗಿಲ್ಲ ಅಂತ. ಸೊ ಅಟ್ಲೀಸ್ಟ್ ಎಂಡ್ ಮಾಡೋವಾಗಾರು ಒಂದು ಸ್ವಲ್ಪ ಮಾತಾಡೋಣ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಫುಲ್ಲು ಆಲ್ಮೋಸ್ಟ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಈಗ 9:30 ಏನೋ ಆಗಿದೆ. ಊಟ ಎಲ್ಲ ಬೇಗನೆ ಮಾಡ್ಕೊಂಡ್ವಿ. ಅತ್ತೆ ಪಾತ್ರೆ ಬೆಳಗ್ತಾ ಇದೆ. ಸ್ವಲ್ಪ ಯಾರೋ ಗೆಸ್ಟ್ ಕೂಡ ಬಂದಿದ್ರು, ಖುಷಿ ಆಯಿತು. ಹಬ್ಬದಲ್ಲಿ ಏನು ಗೊತ್ತಾ, ನಾವೇ ಊಟ ಮಾಡೋದಕ್ಕೂ ಯಾರಾದರೂ ಗೆಸ್ಟ್ ಬಂದರೆ ಅದೊಂಥರ ಡಿಫ್ರೆಂಟ್ ಫೀಲ್ ಆಗಿರುತ್ತೆ. ಬೇರೆಯವ್ರು ಬಂದು ಗೆಸ್ಟ್ ಊಟ ಮಾಡಿದ್ರೆ ನೆಂಟರು ಒಂಥರ ಖುಷಿ ಆಗುತ್ತೆ. ಸೊ ಅವ್ರು ಬಂದಿದ್ರು. ಕೋಸಂಬರಿ ಮಾಡಬೇಕು ಅಂದ್ಕೊಂಡೆ, ಬಟ್ ಅದೊಂದು ಕ್ಯಾನ್ಸಲ್ ಆಯ್ತು ಅಷ್ಟೇ. ಬೆಳಗ್ಗೆಯಿಂದ ಪೂಜೆ ನಾನು ರೆಡಿ ಮಾಡಿದ್ದೆಲ್ಲ ಕ್ಲಿಪ್ಪಿಂಗ್ಸ್ ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡೆ. 5 ಗಂಟೆಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿ, ಪೂಜೆ ಮಾಡಿ, ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ದೆ, ಅದು ಕೂಡ ವಿಡಿಯೋ ಮಾಡಿಲ್ಲ. ಆಮೇಲೆ ಮಧ್ಯಾಹ್ನಕ್ಕೆ ಬೆಳಗ್ಗೆನೇ ಮಾಡಿಬಿಟ್ಟೆ ನಾನು ಮೂಲಂಗಿ ಅಲ್ಲ, ಏನಪ್ಪ, ನುಗ್ಗೆಕಾಯಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಾಂಬಾರು ಮಾಡಿದೆ. ಆಮೇಲೆ ಬಜ್ಜಿ ಇವಾಗ ಸಂಜೆ ಮಾಡಿದೆ, ರೈಸ್ ಮಾಡಿದೆ, ಮುದ್ದೆ ಅಷ್ಟೇ. ಏನೇನು ಎಕ್ಸ್ಟ್ರಾ ಸ್ಪೆಷಲ್ ಅಂತ ಏನೂ ಮಾಡಿಲ್ಲ. ಕಡುಬು ಮಾಡಿದ್ವಿ, ಅದೇ ಸ್ಪೆಷಲ್ಲು. ಸೊ ಆಮೇಲೆ ಸೀರೆ ಚೇಂಜ್ ಮಾಡೋಣ ಅಂತ ಅನ್ಕೋತೇನೆ. ನನಗೆ ಯಾಕೋ ಸ್ಯಾರಿ ಚೇಂಜ್ ಮಾಡೋಕ್ಕೆ ಮನಸ್ಸೇ ಬಂದಿಲ್ಲ. ನಿಜವಾಗ್ಲೂ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ಸ್ಯಾರಿ. ಮತ್ತು ಒಂಥರ ಲೈಟ್ ಕಲರ್ ಅಲ್ವಾ, ಆರಾಮಾಗಿ ಸರಿ ಇದನ್ನು ಹಾಕ್ಕೊಂಡಿದ್ರೆ ನಮ್ಗೆ ನೆಕ್ಸ್ಟ್ ಯಾವಾಗಾದರೂ
ಫುಲ್ ಡೇ ಮೇಂಟೈನ್ ಮಾಡ್ತೀವಿ ಅಂದಾಗಲೂ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊಂಡಿದ್ದೆ. ಇವಾಗ ಈ ಸ್ಯಾರಿ ಬಂದು ಇದು ಬ್ಲಾಕ್ ಕಲರ್ ಬ್ಲೌಸ್ ನೋಡಿ ಹೀಗೆ ಬರುತ್ತೆ. ಇದು ಸ್ಯಾರಿ ಅತ್ತೆ ಸ್ಯಾರಿ ನೋಡಿ ಹೀಗಿದೆ. ಇದು ಸಿಮೆಂಟ್ ಕಲರ್ ಅಂತಾರಲ್ಲ, ಸೊ ನೋಡಿ ಸಿಮೆಂಟ್ ಕಲರ್ ಸ್ಯಾರಿ. ಇದಕ್ಕೆ ಬಾರ್ಡರ್ ಬಂದು ಈ ಥರ ಗ್ರೀನ್, ಆರೆಂಜ್, ಬ್ಲ್ಯಾಕ್, ಗೋಲ್ಡ್ ಎಲ್ಲ ಸೇರಿ ಮಿಕ್ಸ್ ಆಗಿದೆ ಇದಕ್ಕೆ. ಸೊ ಈ ಸ್ಯಾರಿ ನನಗೆ ಅತ್ತೆ ಯಾವಾಗ ಒಂದು ಇಯರ್ ಬ್ಯಾಕ್ ಏನೋ ಹಾಕ್ಕೊಂಡಿದ್ರು, ನಂಗೆ ಹಾಕೋಬೇಕಂತ ಅನ್ನಿಸ್ತಾ ಇತ್ತು, ಅದರಿಂದ ಹಾಕ್ಕೊಂಡೆ. ಈ ಸರದ ಬಗ್ಗೆ ಹೇಳ್ಬಿಡ್ತೀನಿ. ಈ ಸರನ ನನಗೆ ರಶೀದಾ ಆಂಟಿ ಅಂತ ಅತ್ತೆ ಕ್ಲೋಸ್ ಫ್ರೆಂಡ್ಸಲ್ಲಿ ಅವರು ಕೂಡ ಒಬ್ಬರು ಉಲ್ಲಕ ಆಗ್ಬೋದು. ರಾಸಿದಂಡು ಇರಲ್ಲ, ಅತ್ತೆಗೆ ಕ್ಲೋಸ್ ಫ್ರೆಂಡ್ಸು. ಅವಾಗ ಐ ಥಿಂಕ್ ರಂಜಾನಳು ಏನೋ ರಾಸಿದಕ್ಕ ಅಂತ ಕರಿತೀನಿ, ರಶೀದಾ ಅಂತ ಅವ್ರ ಹೆಸರು. ಅವರು ಇದನ್ನು ನಮಗೆ ಕೊಡಿಸಿದ್ರು. ಬಟ್ ನನಗೆ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಇದನ್ನು ಹಾಕೊಳ್ಳೋಕೆ ಅಷ್ಟು ಮನಸ್ಸಿರಲಿಲ್ಲ, ಏನು ಹೀಗಿದೆ ಅಂತ ಅನ್ನಿಸ್ತಿತ್ತು. ಬಟ್ ಏನೋ ಗೊತ್ತಿಲ್ಲ, ನನಗೆ ಹಾಕೊಳ್ಳೇಬೇಕು ಈ ಸ್ಯಾರಿ ಮೇಲೆ ಅಂತ ಅನ್ನಿಸ್ತು ನೋಡಿ. ಅದರಿಂದ ಇದನ್ನು ಹಾಕ್ಕೊಂಡೆ. ಚೆನ್ನಾಗಿದೆ ಅಂತಿತ್ತು ತುಂಬ ಜನ ನೋಡಿ. ಆ್ಯಕ್ಚುಲಿ ಈ ಸೀರೆ ನಿಂಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂದರು. ರಾಸಿದಕ್ಕ ಕೂಡ ನೋಡಿದ್ರು ನೋಡಿ, ತುಂಬ ಚೆನ್ನಾಗಿದೆ. ಇದು ಒಂಥರ ಕರಿಮಣಿ ಥರ ಬರುತ್ತೆ. ಇದ್ರ ಜೊತೆ ನಾನು ಗೋಲ್ಡ್ ಇಯರಿಂಗು ಅಪ್ಪ ಅಮ್ಮ ಮದುವೆಗೆ ಮುಂಚೆ ಮಾಡಿಸಿದ್ರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನಾನು ಹಿಂಗೆ ಟಯರ್ಡ್ ಆಗಿದ್ದೀನಿ ಅಂದರೆ ನಾನು ಬೆಳಗ್ಗೆ ನಾನು ರೆಡಿ ಆಗಿದ್ದು, ತಿರ್ಗಾ ನಾನು ಮತ್ತೆ ರೆಡಿನೇ ಆಗಿಲ್ಲ ನೋಡಿ. ಹೀಗೆ ಸುಮ್ಮನೆ ಅದನ್ನೇ ಹಿಂಗೆ ಸುತ್ತಬಿಟ್ಟು ಹೂ ಥರ ಮುಡ್ಕೊಂಡಿದ್ದೀನಿ ಅಷ್ಟೇ. ನಾನು ಇನ್ನೂ ಏನೂ ಮಾಡ್ಕೊಂಡಿಲ್ಲ, ಹಾಗೆ ಇದ್ದೀನಿ. ಊಟ ಗೀಟ ಎಲ್ಲ ಆಯಿತು. ಇವಾಗ ಸ್ಯಾರಿನ ಚೇಂಜ್ ಮಾಡಬೇಕು. ಸರಿ ಅಟ್ಲೀಸ್ಟು ಎಂಡ್ ಮಾಡೋವಲ್ಲರೂ ಎಂಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬೆಳಗ್ಗೆ ವಿಶ್ ಮಾಡೋಕ್ಕಾಗಲ್ಲ, ಇವಾಗ ಇನ್ನೊಂದ್ಸರಿ ಮಾಡ್ತಾಯಿದ್ದೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಈಡೇರಿಸಲಿ ಆ ದೇವರು ಅಂತ ಕೇಳ್ಕೊತೀನಿ ನೋಡಿ. ಯಾರೋ ನಾಟ್ ಮಾಡ್ತಾ ಇದ್ದಾರೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಕೈಗೆ ಏನೆಲ್ಲ ನಾರ್ಮಲ್ ಬ್ಲಾಕ್ ಕಲರ್ ಬಳೆ ಹಾಕ್ಕೊಂಡಿದ್ದೀನಿ, ಒಂದು ಗೋಲ್ಡ್ ಇತ್ತು ಬಳೆ, ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಬ್ರೇಸ್ಲೆಟು ತೆಗ್ದಿಲ್ಲ, ಹಂಗೆ ಇದೆ. ಈ ಕಡೆ ವಾಚ್ ಹಾಕ್ಕೊಂಡಿದ್ದೆ ನಾನು, ವಾಚ್ ತೆಗ್ದುಬಿಟ್ಟಿದ್ದೀನಿ. ಸೊ ಇದು ಅಷ್ಟೊಂದು ಕುಂಕುಮ ಗಮ್ಮ ಕೊಟ್ಟಿದ್ದು, ಒಂದು ಸ್ವಲ್ಪ ತಾಕೋಲೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ ಅಷ್ಟೇ. ಸೊ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ, ಓಕೆನಾ? ಸ್ಯಾರಿ ಹೇಗೆ ಕಾಣಿಸ್ತು ಅಂತ ಪ್ಲೀಸ್ ನಾನು ಹೇಳಿ. ಓಕೆ, ಬಾಯ್ ಬಾಯ್.